ಬಡವರನ್ನ ಉದ್ಧಾರ ಮಾಡೋ ನೆಪದಲ್ಲಿ ಮಂಟೆ ಮಾಡಿದ್ದು ಜೀತದಾಳುಗಳನ್ನು ಸೃಷ್ಟಿಸೋ ಕೆಲಸ. ಅವನಿವತ್ತು ರಾತ್ರಿ ಮನಸ್ಸು ಮಾಡಿದ್ರು ನಾಳೆ ಬೆಳಗಾಗೋದ್ರೊಳಗೆ 1000 ಜನರನ್ನ ಸೇರಿಸಿ ಸ್ಟ್ರೈಕ್ ಮಾಡೋ ತಾಕತ್ತಿನ ಹಿಂದೆ ಬಹುದೊಡ್ಡ ಗುಟ್ಟಿತ್ತು. ಮಂಟೆಲಿಂಗಯ್ಯನ ತಲೆ ಅಂದ್ರೆ ತಲೆ ಕಣ್ರಿ. ಇವನು ಅಟ್ರಾಸಿಟಿ ಅನ್ನೋ ಶಬ್ದ ಕೇಳಿದ್ರೆ ಜನ ಬೆಚ್ಚಿ ಬೀಳ್ತಿದ್ದ ಕಾಲದಲ್ಲಿ ಅದನ್ನಿಟ್ಕೊಂಡು ಆಟ ಆಡ್ದ. ಅದರ ಬಿಸಿ ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ ಮಂಟೆಗೆ ಕಾಣಿಸಿದ್ದು ಮೂಡ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬಡವರಿಗೆ ಸೈಟ್ ಅಲಾಟ್ ಮಾಡಿ ಮನೆಗಳನ್ನು ಕಟ್ಟಿಸ್ತು. ಅದು ಫಲಾನುಭವಿಗಳ ಕೈ ಸೇರೋ ಮೊದಲೇ ಈ ಮಂಟೆ ಅಲ್ಲಿಗೆ ತನ್ನ ಜನರನ್ನು ಸೇರಿಸ್ದ. ಅದು ಸುಖ ಸುಮ್ಮನೆ ಅಲ್ಲ, ಅವರ ಹತ್ರ ಅಡ್ವಾನ್ಸು ಬಾಡಿಗೆ ತಗೊಂಡು. ಆದ್ರೂ ಮುಂದೊಂದು ದಿನ ಆಯಾ ಮನೆಗಳನ್ನ ಬಾಡಿಗೆದಾರರ ಹೆಸರಿಗೆ ಮಾಡೋ ಭರವಸೆ ಕೊಟ್ಟಿದ್ರಿಂದ ಜನ ಆಕರ್ಷಿತರಾದ್ರು. ಅಲ್ಲಿಗೆ ಇವನು ಸಂಪೂರ್ಣ ಸ್ವಾತಂತ್ರ್ಯ ಕಳ್ಕೊಂಡ ಅಂತಾನೆ ಅರ್ಥ. ಅಲ್ಲಿಂದ ಮಂಟೆಯ ಆದೇಶ ಇಲ್ಲದೆ ಒಂದೇ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋ ಹಂಗಿರ್ಲಿಲ್ಲ. ಅಷ್ಟೇ ಅಲ್ಲ, ಇವರೆಲ್ಲ ಮಂಟೆಯ ಸಭೆ ಸಮಾರಂಭಗಳನ್ನು ತಪ್ಪಿಸೋ ಹಂಗಿರ್ಲಿಲ್ಲ. ಇವರು ಎಲ್ಲೇ ಸಭೆ ಸಮಾರಂಭ ಮಾಡಿದ್ರು ಅದಕ್ಕೆ ನಾವು ಖಂಡಿತವಾಗಿ ಹೋಗ್ಬೇಕಾಗಿತ್ತು. ಎಲ್ಲಾದರೂ ಸ್ಟ್ರೈಕ್ ಮಾಡಿದ್ರೆ ಆ ಸ್ಟ್ರೈಕ್ಗಳಿಗೆ ಭಾಗವಹಿಸಬೇಕು. ಮತ್ತು ಇನ್ನೆಲ್ಲಾದರೂ ಕಾರ್ಯಕ್ರಮ ಬೇರೆ ಊರುಗಳಿದೆ ಅಂದರೆ ಅಲ್ಲಿಗೆ ಭಾಗವಹಿಸಬೇಕು. ಅಲ್ಲಿಗೆ ಭಾಗವಹಿಸಬೇಕಾದ್ರೆ ಅದಕ್ಕೆ ನಾವು ಎಷ್ಟು ಜನ ಈ ಒಂದು ಕಡೆ ನಾವು ಇರ್ತೀವಿ, AJMS ಸಂಘದಲ್ಲಿ ಎಷ್ಟು ನಂತರ ಮನೆ ತೊಗೊಂಡಿರ್ತಾರೆ. ನಮ್ಮ ಹೆಬ್ಬಾಳ್ನಲ್ಲಿ ಒಂದು 300 ಜನ ಮನೆ ಇದ್ವು. ಆ 300 ಮನೆಯೂ AJMS ಮಂಟೆಲಿಂಗಯ್ಯನವರು ಇದೇ ಥರ ನನ್ನ ರೀತಿನೇ ಹಣ ಕೊಟ್ಟು ಸೇರಿರ್ತಕ್ಕಂಥವ್ರು. ಅಷ್ಟು ಜನರು ನಿಷ್ಣಾಪಿಗಳು, ಅವರೆಲ್ಲರೂ ಸಮೇತ ಹೋಗ್ಬೇಕಿತ್ತು. ಹೋಗ್ಬೇಕಾದ್ರೆ ಒಂದು ಟೆಂಪೋನೋ ಅಥವಾ ಲಾರಿನೋ ಮಾಡ್ತಾ ಇದ್ರು. ಅದಕ್ಕೆಲ್ಲ ನಾವು ಇಷ್ಟಿಷ್ಟು ಅಂತ ಹೇಳಿ ಅವರು ನಿಗದಿ ಮಾಡ್ತಾ ಇದ್ರು. ಒಬ್ಬೊಬ್ರು 100 ರೂಪಾಯಿ ಕೊಡಬೇಕು, 50 ರೂಪಾಯಿ ಕೊಡಬೇಕು ಅಂತ ಅಷ್ಟಿಷ್ಟೇ ಕೊಡಬೇಕಿತ್ತು. ಮತ್ತೆ ಅಲ್ಲಿಗೆ ಹೋದಾಗ ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೋಬೇಕಿತ್ತು. ಹೋಗ್ಲಿಲ್ಲ ಅಂದ್ರೆ ಹೋಗದೆ ಇರ್ತಕ್ಕಂಥವ್ರಿಗೆ ಒಬ್ಬರಿಗೆ 100 ರೂಪಾಯಿ ದಂಡ ಹಾಕ್ತಾ ಇದ್ರು. ದಂಡ ಕೊಟ್ಟರು ಸಮೇತ 3 ಸಭೆಗಳಿಗೆ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ. ಅದಕ್ಕಿಂತ ಮೇಲ್ಪಟ್ಟು ತಪ್ಪಿಸ್ಕೊಂಡ್ರೆ ಮನೆಯಿಂದ ಆಚೆ ಆಗ್ತಾ ಇದ್ರು. ಯಾರನ್ನ ನಮ್ಮನ್ನು ಮಾತ್ರ. ಆದ್ರೆ ಮನೇಲಿ ಇರ್ತಕ್ಕಂಥ ಒಂದು ಮೊಳೆನೂ ಸಮೇತ ನಮಗೆ ತಗೊಳಕ್ ಬಿಡ್ತಾ ಇರಲಿಲ್ಲ. ಅಷ್ಟೊಂದು ಸ್ಟ್ರಿಕ್ಟ್ ಇತ್ತು. ಅದರಿಂದ ನಾವು ಭಯ ಪಡ್ತಾ ಇದ್ವಿ, ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ವಿ. ಅಲ್ಲಿಗೆ ಬಡವರ ಜುಟ್ಟು ಹಿಡಿದು ಬೇಳೆ ಬೇಯಿಸಿಕೊಂಡು ಬಂದ ಮಂಟೆಯ ಹಿಂದೆ ಜನಶಕ್ತಿ ಇದ್ದಂಗಾಯ್ತು. ಸ್ವಲ್ಪ ದಿನ ಇದೆಲ್ಲ ಸರಿ ಅನ್ನಿಸ್ತಿತ್ತು. ಆದ್ರೆ ದಿನ ಕಳೆದ ಹಾಗೆ ಈ ದಬ್ಬಾಳಿಕೆ ಕೆಲವರಿಗೆ ಬೇಸರ ಆಗಿದೆ. ದುಡ್ಡು ಕೊಟ್ಟಿದ್ರಿಂದ ಮನೆ ಬಿಟ್ಟು ಬರೋದಕ್ಕೂ ಆಗಲ್ಲ, ಇವನ ಸಂಘ ಬಿಡೋದಕ್ಕೂ ಆಗಲ್ಲ. ಹಂಗಂತ ಬಡಬಡಿಸ್ತಿದ್ದಾಗಲೇ ಮಂಟೆ ಮತ್ತೊಂದು ಆಸೆ ಹುಟ್ಟಿಸಿದ್ದ. ಹೋರಾಟ ಮಾಡಿ ಮನೆಯನ್ನ ಅಕ್ರಮ ಸಕ್ರಮ ಮಾಡಿಸ್ಕೊಳ್ಳೋಣ ಅಂತ ಸ್ಟ್ರೈಕ್ ಮಾಡಿಸಿದ್ದ. ನಂತರ ಸರ್ಕಾರ ಆ ಮನೆಗಳನ್ನ ಅವುಗಳಲ್ಲಿದ್ದವರಿಗೆ ಕೊಡೋದಕ್ಕೊಪ್ತು. ಆಗ್ಲೂ ಮಂಟೆ ಈ ಬಡ ಜನರ ಹತ್ರ ಮತ್ತಷ್ಟು ಸುಲಿಯೋ ಯೋಜನೆ ಹಾಕೊಂಡಿದ್ದ. ಈ 2005 ನವೆಂಬರ್ 17ನೇ ತಾರೀಕು ಹಿಂದಿಗೆ ಒಂದು 2 ತಿಂಗಳ ಹಿಂದೆ ಈ ಗೋವಿಂದರಾಜು ಶ್ರೀನಿವಾಸು ಅಂತೇಳಿ ಈ ಮಂಟೆಲಿಂಗಯ್ಯನವರ ಬಲಗೈ ಬಂಟರಾಗಿದ್ರು ಅವರಿಬ್ರು. ಅವರು ಜೊತೆಗೂಡಿ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ನಡೆಸಿದ್ರು. ಈ ಅಕ್ರಮ ಮನೆಗಳನ್ನ ಸಕ್ರಮ ಮಾಡಿಕೊಡಿ ಅಂತೇಳಿ. ಅಂದಿಗೆ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ರು, MC ಪ್ರಕಾಶ್ ಉಪಮುಖ್ಯಮಂತ್ರಿ ಆಗಿದ್ರು. ನಾವು ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲೇ ಬಂದು ಮುಖ್ಯಮಂತ್ರಿಗಳು ಗೋವಿಂದರಾಜು ಇದ್ರು. ಅವಾಗ ಗೋವಿಂದರಾಜು ಹತ್ರ ಮನವಿನ ಸ್ವೀಕರಿಸಿ ಹೋದ್ರು. ಅದು ಬಂದ ಮರು ದಿವಸಕ್ಕೆ ಪತ್ರಿಕೆಯಲ್ಲಿ MC ಪ್ರಕಾಶ್ ಒಂದು ಹೇಳಿಕೆ ಕೊಟ್ಟರು, ಅಕ್ರಮ ಮನೆಗಳನ್ನ ಸಕ್ರಮ ಮಾಡಿಕೊಡ್ತೀವಿ ಅಂತೇಳಿ. ಆ ಹೇಳಿಕೆ ಬಂದಿರೋದೇ ನನ್ನ ಸ್ಟ್ರೈಕ್ನ ಆಧಾರದ ಮೇಲೆ. ನಾನು ಸ್ಟ್ರೈಕ್ ಮಾಡಿಸೋದ್ರಿಂದ ಈಗ ಮನೆಗಳೆಲ್ಲ ನಿಮ್ಮಂತೆ ಆಗ್ತಾ ಇದೆ. ಆದ್ರಿಂದ ಈಗ ಪ್ರತಿಯೊಬ್ಬರೂ 5,000 ರೂಪಾಯಿ ಕೊಡಿ. ಮತ್ತೆ ಯಾಕೆಂದ್ರೆ ಮನೆ ನಿಮ್ಮಂತೆ ಮಾಡ್ಕೊಡ್ತಾ ಇದೀವಲ್ಲ. ಈಗ MC ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಮನೆ ನಿಮ್ಮಂತೆ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು 5,000 ರೂಪಾಯಿ ಕೊಡಿ ಅಂತೇಳಿ ಡಿಮಾಂಡ್ ಮಾಡಿದ್ರು. ಇವರು ಬರೋವಾಗ ಕೊಟ್ಟ ಅಡ್ವಾನ್ಸು, ಇಷ್ಟು ದಿನ ಕೊಟ್ಟ ಬಾಡಿಗೆ, ಕೊನೆಗೆ ಈಗ ಕೇಳ್ತಿರೋ ಕಾಸು ಎಲ್ಲಾನು ಎಲ್ಲಿ ಹೋಗುತ್ತೆ? ಸರ್ಕಾರ ಅಂತೂ ಕೇಳ್ತಿಲ್ಲ. ಎಲ್ಲ ಈ ದಲಿತ ನಾಯಕನ ಖಜಾನೆ ಸೇರೋದೇ ಅಲ್ವಾ? ಅದು ಗೊತ್ತಿದ್ದು ಪ್ರತಿಭಟಿಸೋ ಧೈರ್ಯ ಯಾರಿಗೂ ಇರಲಿಲ್ಲ. ಆಗ ಸಿಡಿದು ನಿಂತವಳು ಗಂಗಮ್ಮ. ಅದರ ಪರಿಣಾಮವಾಗಿ ಮಂಟೆಯ ಹುಡುಗರು ಈ ವೃದ್ಧೆಯ ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಹೊರ ಹಾಕಿ ಆಕೆಯ ಮನೆಗೆ ಮೊದಲು ಬೀಗ ಜಡಿದ್ರು. ಆಗ್ಲೂ ಗಂಗಮ್ಮ ಬಗ್ಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನೆ ಸೇರ್ಕೊಂಡ್ಲು. ಅಷ್ಟಾದ ಮೇಲೆ ಮಂಟೆ ಆಕೆಯ ಚಾರಿತ್ರ್ಯದ ಮೇಲೆ ಮಸಿ ಹಾಕದ ಅಂತಾನೆ ಶಂಕರ.
ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟವಳೆ, ನೀವು ಒಂದ್ಸಲ ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ, ವಿಜಯನಗರ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಅವ್ರಿಗೊಂದು ಮೆಮೊರಿಡಮ್ ಸೆಲ್ಸ್ ಬನ್ನಿ, ನೀವೊಂದು ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಂತ ಕಳಿಸ್ತೇನೆ. ಏನು ಕಂಪ್ಲೇಂಟು? ಗಂಗಮ್ಮ ವೇಶ್ಯಾವೃತ್ತಿ ಮಾಡ್ತಾ ಇದ್ಲು, ಅವಳು ಏನೇನೋ ಬೇರೆ ಅಹಿತಕರ ಘಟನೆಗೆಲ್ಲ ಮಾಡ್ತಾ ಇದ್ದಾಳೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾಳೆ ಅಂತ ಹೋಗ್ರೆ ನೀವೊಂದು ಕಂಪ್ಲೇಂಟ್ ಕೊಡಿ ಅಂತ ನಮ್ಮನ್ನೆಲ್ಲ ಕಳಿಸ್ತಾ. ಅವ್ರು ಏನು ಹೇಳಿದ್ರು, ಏನು ಬರೋದು ತಗೊಂಡು ಹೋದ್ರೆ ಅಲ್ಲಿ ಕಂಪ್ಲೇಂಟ್ ಕೊಡಿ, ಲಾರಿಲಿ ಹೋದ್ವಿ, ನಾವು ಎಲ್ಲ ದುಡ್ಡು ಹಾಕಿದ್ವಿ, ಇಷ್ಟೊಂದು ಒಂದು ಲಾರಿ ಮಾಡ್ಕೊಂಡ್ವಿ, ಹೋದ್ವಿ, ಒಂದು 150 ಜನ ಸ್ಟೇಷನ್ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ಇದೇ ಕಂಪ್ಲೇಂಟ್ ವಿಷಯಕ್ಕೆ ಅಲ್ವಾ ಮಂಟೆ ಜೈಲಿನ ಹೊರಗೆ ನಿಂತು ಗಂಗಮ್ಮ ಸರಿ ಇಲ್ಲ, ಅವಳು ಮಗಳ ಸರಿ ಇಲ್ಲ ಅಂತ ಏನೇನೋ ಮಾತಾಡ್ತಿದ್ದ. ಹಾಗಾದ್ರೆ ಶಂಕರ ನಿಜ ಹೇಳ್ತಿದ್ದಾನ ಅಥವಾ ಮಂಟೆ ಲಿಂಗಯ್ಯನೇ ಸತ್ಯವಂತನ? ಗೊತ್ತಿಲ್ಲ. ಸದ್ಯಕ್ಕೆ ಕೋರ್ಟ್ ಅಂತೂ ಶಂಕರನ ಮಾತನ್ನ ಒಪ್ಕೊಂಡಿದೆ. ಗಂಗಮ್ಮನ ಕೊಲೆ ಹೆಂಗಾಯ್ತು ಅನ್ನೋದನ್ನ ಈತ ಇಂಚಿಂಚು ಬಿಡದೆ ನ್ಯಾಯಾಲಯದ ಮುಂದೆ ವಿವರಿಸಿದಾನೆ. ಎಜೆಎಂಎಸ್ ಸಂಘಟನೆಯ ಜನರಿಗೆ ಮಂಟೆ ಮೂಗ್ದಾರ ಹಾಕೋದಕ್ಕೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಟ್ಟಿದ್ದ ಮನೆಗಳು ಕಾರಣವಾದವು. ನಂತರ ಆತ ಜೈಲಿಗೆ ಹೋಗೋದಕ್ಕೂ ಅದೇ ಮನೆ ಕಾರಣ ಆಯಿತು. ಮನೆಯ ವಿಷಯದಲ್ಲಿ ರೊಚ್ಚಿಗೆದ್ದ ಗಂಗಮ್ಮ ಮಂಟೆ ಲಿಂಗಯ್ಯನ ಅಕ್ರಮಗಳ ಬಗ್ಗೆ ಮಾಧ್ಯಮದವರ ಮುಂದೆ ಹೇಳ್ಕೊಂಡಿದ್ದೆ ತಡ ಆಕೆಯ ವಿರುದ್ಧ ಮಂಟೆ ಸಮರ ಸಾರ್ಬಿಟ್ಟ. ನಂತರ ಗಂಗಮ್ಮನ್ನ ಮುಗಿಸೋ ನಿರ್ಧಾರ ಮಾಡಿದ್ದು ಮಂಟೆ ಲಿಂಗಯ್ಯನ ಮಡದಿ ವಿಕಾಸಿನಿನ. ಗಂಗಮ್ಮನ್ನ ಎತ್ತಾಕೊಂಡು ಹೋಗಿ ಮರ್ಡರ್ ಮಾಡಿದ್ದು ಹೇಗೆ ಅನ್ನೋ ಇಂಪಾರ್ಟೆಂಟ್ ವಿಷಯವನ್ನ ಶಂಕರ್ ಒಂದು ಬ್ರೇಕ್ನ ನಂತರ ವಿವರಿಸ್ತಾನೆ.